ನಮಸ್ತೆ ಫ್ರೆಂಡ್ಸ್, ಇವತ್ತಿನ ನಮ್ಮ ಅಮ್ಮನ ಅಡುಗೆ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಬನ್ನಿ, ನಾವೊಂದು ಇವತ್ತೊಂದು ಟೇಸ್ಟಿಯಾದ ಒಂದು ಗೊಜ್ಜನ್ನು ಮಾಡ್ತಾಯಿದ್ದೇವೆ. ಅದೇ ಇವತ್ತಿನ ಸ್ಪೆಷಲ್ ರೆಸಿಪಿ ಮಾವಿನ ಹಣ್ಣಿನ ಗೊಜ್ಜು. ಬನ್ನಿ, ಇದನ್ನು ಹೇಗೆ ಮಾಡೋದೆಂದು ನೋಡುವ. ಹಾಗೆ ಇಲ್ಲಿ ನಾವು 1 kg ಮಾವಿನ ಹಣ್ಣನ್ನು ತೊಗೊಂಡಿದ್ದೇವೆ. ಅದೇ ಟೋಟಲ್ ಒಂದು 6 ಮಾವಿನ ಹಣ್ಣು ತೊಗೊಂಡಿದ್ದೇವೆ. ಹಾಗೆ ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಮೆನ್ಷನ್ ಮಾಡ್ತೀನಿ, ಇಲ್ಲಿ ಒಂದೊಂದಾಗಿ ತಿಳಿಸ್ತೀನಿ. ನೋಡಿ, ಇಲ್ಲೊಂದು 5 ಉದ್ದ ಮೆಣಸು ತೊಗೊಂಡಿದ್ದೇವೆ. ಹಾಗೆ ಒಂದು 5 ಗಿಡ್ಡ ಮೆಣಸು ತೊಗೊಂಡಿದ್ದೇವೆ ಖಾರಕ್ಕೆ. ಹಾಗೆ ಇಲ್ಲಿ ನಾವು ಒಂದು 1/4 ಚಮಚದಷ್ಟು ಒಳ್ಳೆಮೆಣಸು, ಹಾಗೆ 1 ಲಿಂಬೆ ಗಾತ್ರದಷ್ಟು ಹುಳಿ, ಹಾಗೆ 1 ಟೇಬಲ್ ಚಮಚದಷ್ಟು ಕೊತ್ತಂಬರಿ ಬೀಜ, ಹಾಗೆ ಒಂದು 1/4 ಟೇಬಲ್ ಚಮಚದಷ್ಟು ಸಾಸಿವೆ, ಹಾಗೆ ಒಂದು 1/4 ಮೆತ್ತೆ. ಬನ್ನಿ, ಇದನ್ನೊಂದು ಫೈನ್ ಪೇಸ್ಟ್ ಆಗಿ ನಾವು ಮೊದಲಿಗೆ ಕಡ್ದಿಡುವ. ಮಸಾಲೆಯನ್ನು ನಾವು ಇಲ್ಲಿ ಮೊದಲಿಗೆ ತಯಾರು ಮಾಡುವ. ಮಾವಿನ ಹಣ್ಣು ಯಾರಿಗಿಷ್ಟ ಅಲ್ಲ ಫ್ರೆಂಡ್ಸ್, ಎಲ್ಲರಿಗೂ ಇಷ್ಟ. ಅದನ್ನು ಬೇರೆ ಬೇರೆ ರೀತಿಯ ವಿಧವಾದ ಮಾವಿನ ಹಣ್ಣು ನಮಗೆ ಈಗ ಮಾರ್ಕೆಟಲ್ಲಿ ಸಿಗ್ತದೆ. ಹಾಗೆ ತುಂಬ ಥರದ ಮಾವಿನ ಹಣ್ಣು ಬರ್ತಾ ಇದೆ. ಹಾಗೆ ಇಲ್ಲಿ ನಾವೊಂದು ಸ್ವೀಟ್ ಮಾಡಲು, ಅಂದರೆ ಇದು ನಾವು ಸ್ವೀಟ್, ಹುಳಿ, ಖಾರ, ಉಪ್ಪು ಸೇರಿ ಮಿಶ್ರಿತವಾದ ಒಂದು ಮಾವಿನ ಹಣ್ಣಿನ ಗೊಜ್ಜು ಮಾಡ್ತಾ ಇದ್ದೇವೆ. ಬನ್ನಿ, ಇದನ್ನೊಂದು ಫೈನ್ ಪೇಸ್ಟ್ ಮಾಡುವ ಫ್ರೆಂಡ್ಸ್. ನೋಡಿ, ಈಗ ನಮ್ಮ ಮಾವಿನ ಹಣ್ಣಿನ ಗೊಜ್ಜಿನ ಮಸಾಲ ತಯಾರಾಗಿದೆ. ನೋಡಿ, ಈ ಥರ ಫೈನ್ ಪೇಸ್ಟ್ ನಾವು ಮಾಡಿದ್ದೇವೆ. ಇದಕ್ಕೆ ಸಿಂಪಲ್ ಆದ ಇಂಗ್ರೀಡಿಯೆಂಟ್ಸ್ ಫ್ರೆಂಡ್ಸ್, ಹಾಗೆ ಬೇಗ ತಯಾರಾಗ್ತದೆ. ಬನ್ನಿ, ಈಗ ನೋಡಿ, ಇದು ಮಾವಿನ ಹಣ್ಣು ನಮಗೆ ಸಿಕ್ಕಿದ ಮಾವಿನ ಹಣ್ಣು. ಇದು ನಮ್ಮ ಚಿಕ್ಕಮ್ಮನವರು ನಮಗೆ ಅವರ ಮನೆಯದು ಅಂಗಣದ ಮರದ ಮಾವಿನ ಹಣ್ಣನ್ನು ತಂದು ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ನಾವು ಅದರದೊಂದು ದಿಢೀರಾಗಿ ಒಂದು ಮಾವಿನ ಹಣ್ಣಿನ ಒಂದು ಗೊಜ್ಜನ್ನು ತಯಾರು ಮಾಡ್ತಾಯಿದ್ದೇವೆ. ನೋಡಿ, ಇದರ ಸಿಪ್ಪೆ ಸ್ವಲ್ಪ ದಪ್ಪ ಇದ್ದ ಕಾರಣ ನಾವು ಸಿಪ್ಪೆಯನ್ನು ಬಳಸ್ತಾ ಇಲ್ಲ. ಅದನ್ನು ಸಪ್ರೇಟಾಗಿ ತೆಗೆದು ಸ್ವಲ್ಪ ನೀರಲ್ಲಿ ಇಟ್ಟು ಅದರ ಇದಿದೆ ಅಲ್ವಾ, ರಸ ತೆಗಿತಾ ಇದ್ದೇವೆ. ಅದು ಅಂದರೆ ಈ ಗೊಜ್ಜಿಗೆ ತಯಾರು ಮಾಡುವಾಗ ನಾವು ಅದೇ ನೀರನ್ನು ನಾವು ಯೂಸ್ ಮಾಡ್ತೇವೆ ಇಲ್ಲಿ. ಹಾಗೆ ನೋಡಿ, ಮಾವಿನ ಹಣ್ಣಿನ ಸಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡಿಟ್ಟಿದ್ದೇವೆ. ಬಹಳ ಟೇಸ್ಟಿಯಾದ ಹಣ್ಣು ಇದು. ನೋಡಿ, ಈಗ ನಾವು ಆ ಸಿಪ್ಪೆಯನ್ನು ಸಪ್ರೇಟ್ ತೆಗೆದಿದ್ರೆ ಅದನ್ನು ಸ್ವಲ್ಪ ಕಿವುಂಚಿ, ಈ ಥರ ಕೈಯಲ್ಲಿ ಚೆಂದ ಮಾಡಿ ಕಿವುಂಚಿ ಅದರ ನೀರನ್ನು ಸಪ್ರೇಟ್, ಆ ಹಣ್ಣಿದು ಸಿಪ್ಪೆಯನ್ನು ತೆಗಿಬೇಕು. ನೀರನ್ನು ಮಾತ್ರ ನಾವು ಈಗ ನೀರನ್ನು ನಮಗೆ ಈ ಗ್ರೇವಿಗೆ ಮಿಕ್ಸ್ ಮಾಡಲಿಕ್ಕೆ ಸಹ ಇದೆ. ನಾವು ಬೇರೆ ನೀರು ಹಾಕ್ತಾ ಇಲ್ಲ, ಯಾಕೆಂದರೆ ಇದು ಒಗ್ಗರಣೆಯಲ್ಲಿ ಇಟ್ಟು ಮಾಡುವಂಥ ಒಂದು ಗೊಜ್ಜು ಇದು. ಬನ್ನಿ, ನಾವೀಗ ತಯಾರು ಮಾಡುವ ಮಾವಿನ ಹಣ್ಣಿನ ಗೊಜ್ಜನ್ನು. ನೋಡಿ, ಮೊದಲಿಗೆ ನಾವು ತೆಂಗಿನ ಎಣ್ಣೆಯನ್ನು ಹಾಕಿದ್ದೇವೆ. ಅದು ಸ್ವಲ್ಪ ಕಾದ ನಂತರ ಇದಕ್ಕೆ ಸಾಸಿವೆಯನ್ನು ಹಾಕ್ತಾ ಇದ್ದೇವೆ ಒಗ್ಗರಣೆಗೆ, ಹಾಗೆ ಬೇಯಿಸೋದು. ಹಾಗೆ ಸ್ವಲ್ಪ ಕಾದ ನಂತರ ಇಲ್ಲಿ ನಾವು ಇದಕ್ಕೆ ಒಂದು 2 ಉದ್ದ ಮೆಣಸು, ಒಣ ಮೆಣಸನ್ನು ಹಾಕ್ತಾ ಇದ್ದೇವೆ, ಕೆಂಪು ಮೆಣಸು. ಹಾಗೆ ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಅದು ಒಗ್ಗರಣೆಗೆ ನಾವು ಉಪಯೋಗಿಸ್ತಾ ಇದ್ದೇವೆ. ಒಗ್ಗರಣೆಯಲ್ಲಿ ಇದೀಗ ಸ್ವಲ್ಪ ಫ್ರೈ ಆಗಬೇಕು. ಮಾವಿನ ಹಣ್ಣಿನ ಸ್ಪೆಷಾಲಿಟಿ ಅಂದರೆ ಈ ಸೀಸನಲ್ಲಿ, ಮದುವೆ ಸೀಸನಲ್ಲೆಲ್ಲ ಭಾಳ ಮಾವಿನ ಹಣ್ಣಿದು ಸ್ಪೆಷಲ್ ಥರದ ಡಿಶಸನ್ನು ತಯಾರು ಮಾಡ್ಬೋದು. ಬೇರೆ ಬೇರೆ ಥರದ್ದಿದೆ. ಇದನ್ನು ನಾವಿವತ್ತು ನೋಡಿ ಖಾಲಿ ಈ ಥರ ಒಗ್ಗರಣೆಯಲ್ಲಿಟ್ಟೆ ಮಾಡ್ತಾಯಿದ್ದೆ. ಹೀಗೆ ಕಡ್ದು ಮಾಡ್ಬೋದು, ಗ್ರೇವಿ ಥರನೇ. ಒಂದು ನಮ್ಮ ಈ ನಾರ್ಮಲ್ ಆಗಿ ಹೇಗೆ ಕಡಿತೇವೆ ಮಸಾಲೆಯನ್ನು, ಆ ಥರನೂ ಮಾಡ್ಬೋದು. ಮಾವಿನ ಹಣ್ಣು ಗೊಜ್ಜು, ಮೆಣಸ್ಕಾಯಿ, ಸ್ಪೆಷಲ್ ಥರದ ಟೇಸ್ಟಿಯಾದ ಮಾವಿನ ಹಣ್ಣು, ವಿಧವಾದ ಜ್ಯೂಸನ್ನು ಸಹ ಮಾಡ್ತಾರೆ. ರಸಾಯನ ಮಾವಿನ ಹಣ್ಣಿದ್ದು ಬಹಳ ಟೇಸ್ಟಿಯಾಗಿರುತ್ತೆ ಅದೆಲ್ಲ. ನೋಡಿ, ಇದು ಈಗ ಮಾವಿನ ಹಣ್ಣನ್ನು ನಾವು ಎಣ್ಣೆಯಲ್ಲೇ ಸ್ವಲ್ಪ ಹೊತ್ತು ಫ್ರೈ ಮಾಡಿದ ನಂತರ ಒಗ್ಗರಣೆಯೊಟ್ಟಿಗೆ ಚೆಂದ ಮಿಕ್ಸ್ ಮಾಡಿದ ನಂತರ ಆ ನೀರು ನಾವು ತೆಗೆದಿಟ್ಟಿದ್ದೇವಲ್ವ, ಮಾವಿನ ಹಣ್ಣಿನ ಸಿಪ್ಪೆ, ಅದು ಆ ರಸದ ಇದನ್ನು ತೆಗೆದಿಟ್ಟಿದ್ದೇವಲ್ಲ, ಅದನ್ನು ನಾವು ಇದಕ್ಕೆ ಮಿಕ್ಸ್ ಮಾಡಲಿಕ್ಕೆ. ಹಾಗೆ ಇಲ್ಲಿ ರುಚಿಗೆ ತಕ್ಕಷ್ಟು ನಾವಿಲ್ಲಿ 1 ಚಮಚದಷ್ಟು ಉಪ್ಪನ್ನು ಯೂಸ್ ಮಾಡಿದ್ದೇವೆ. ಬೇಕಿದ್ರೆ ಮತ್ತೆ ನೋಡಿ ಹಾಕ್ಬೋದು. ನೋಡಿ, ಇದನ್ನು ಇನ್ನೂ ಸ್ವಲ್ಪ ಹೊತ್ತು ಬೇಯಲು ಬಿಡಬೇಕು. ಅದರ ರಸ, ಮಾವಿನ ಹಣ್ಣು ಚೆಂದ ಬೆಂದು ಅದರ ರಸವನ್ನು ಬಿಡ್ತದೆ. ನೋಡಿ, ಇದೊಂದು 10 ನಿಮಿಷ ನಂತರ, 6 ನಿಮಿಷ 10 ನಿಮಿಷದ ನಂತರ ನೋಡಿ ಈ ಥರ ಗ್ರೇವಿ ತಯಾರಾಗ್ತಾ ಬಂದಿದೆ. ನೋಡಿ, ಈಗ ನಮ್ಮ ಆ ಮಸಾಲೆ ನಾವು ಕಡ್ದಿಟ್ಟಿದ್ದೇವಲ್ಲ, ಅದನ್ನೀಗ ಈ ಹೊತ್ತಿನಲ್ಲಿ ನಾವು ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಅದರ ನೀರು, ಮಿಕ್ಸಿಯಲ್ಲಿ ಉಳಿದಂಥ ಆ ಮಸಾಲೆ ಸ್ವಲ್ಪ ನೀರು ಹಾಕಿ ಅದಕ್ಕೇ ಹಾಕಿ
ಉಪ್ಪು ಖಾರನೆಲ್ಲ ಒಮ್ಮೆ ಚೆಕ್ ಮಾಡಿ ಅದನ್ನು ಬೇಯಲು ಬಿಡುವಂಥದ್ದು. ಈಗ ಚೆನ್ನಾಗಿ ಬಾಯ್ಲ್ ಆಗಬೇಕು. ಸ್ವಲ್ಪ ಹೀಂಗೆ ಹಾಕಬೇಕು ಇದಕ್ಕೆ. ನೋಡಿ ಈಗ ಚೆನ್ನಾಗಿ ಕುದಿ ಬಂದಿದೆ, ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಇನ್ನೊಂದು 2 ಮಿನಿಟ್ಸ್ ಇದನ್ನು ಬಿಡಬೇಕು. ಹಾಗಾದರೆ ಕಲ್ಲರ್ ರಸ, ಆ ಕೆಂಪು ಕಲರ್ದು ಮಸಾಲ ಗ್ರೇವಿ ಚೆನ್ನಾಗಿ ಬರ್ತದೆ. ನೋಡಿ ಒಂದು 2 ಮಿನಿಟ್ಸ್ ಬಿಟ್ಟು ನಾವು ನಮ್ಮ ಗ್ಯಾಸನ್ನು ಆಫ್ ಮಾಡುವ. ನೋಡಿ ನಮ್ಮ ಇವತ್ತಿನ ಮಾವಿನ ಹಣ್ಣಿನ ಸ್ಪೆಷಲ್ ಗೊಜ್ಜು ತಯಾರಾಗಿದೆ ಫ್ರೆಂಡ್ಸ್. ನೋಡಿ ಬಹಳ ಟೇಸ್ಟಿ ಹುಳಿ, ಖಾರ, ಉಪ್ಪು, ಹಾಗೆ ಬೆಳ್ತಿಗೆ ಅನ್ನದೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಇದು. ಹಾಗೆ ನೋಡಿ ನಾವಿದನ್ನೀಗ ಒಂದು ಬೌಲಿಗೆ ಸರ್ವ್ ಮಾಡುವ. ಹಾಗೆ ಇವತ್ತಿನ ನಮ್ಮ ಈ ಚಾನಲನ್ನು ಯಾರಾದರೂ ಹೊಸಬ್ರು ನೋಡ್ತಿದ್ರೆ ಒಂದು ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಇರುವ ಬೆಲ್ ಐಕಾನನ್ನು ಮರೆಯದೆ ಪ್ರೆಸ್ ಮಾಡಿ ಫ್ರೆಂಡ್ಸ್. ಹಾಗೆ ಇವತ್ತಿನ ತನಕ ನಮ್ಮ ಜೊತೆ ಇದ್ದು ನಮಗೆ ಸಪೋರ್ಟ್ ಮಾಡಿದರು ಒಂದು ಲೈಕ್, ಶೇರ್, ಕಮೆಂಟ್ ಮಾಡಲು ಮರೆಯದೇ ಇರಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿ ಇರುವ ಬೆಲ್ ಐಕಾನನ್ನು ಮರೆಯದೆ ಪ್ರೆಸ್ ಮಾಡಿ. ನೋಡಿ ಇದನ್ನು ಇವತ್ತು ನೀವು ನಿಮ್ಮ ಮನೆಯಲ್ಲಿ ತಯಾರು ಮಾಡಿ ನಮಗೆ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.